ಮೊನ್ನೆಯಷ್ಟೇ ರಾಜ್ಯ ಸರ್ಕಾರವು ನೂತನವಾದಂತಹ ಒಂದು ಮಸೂದೆಯನ್ನು ಮಂಡನೆ ಮಾಡಿದೆ. ಯಾರೆಲ್ಲ ದ್ವೇಷ ಭಾಷಣವನ್ನು ಮಾಡ್ತಾರೋ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಲು ದ್ವೇಷ ಭಾಷಣವನ್ನೇ, ಉದ್ರೇಕಕಾರಿ ಭಾಷಣವನ್ನೇ ತಮ್ಮ ಪ್ರಮುಖ ಉದ್ಯೋಗ ಎಂಬಂತಹ ರೀತಿಯಲ್ಲಿ ಯಾರೆಲ್ಲ ಸಮಾಜದ ಸೌಹಾರ್ದತೆಯನ್ನು ಕೆಡವಲು ಯತ್ನಿಸುತ್ತಾರೋ, ಧರ್ಮಗಳೆಡೆಯಲ್ಲಿ, ಜಾತಿಗಳೆಡೆಯಲ್ಲಿ, ಪಂಗಡಗಳೆಡೆಯಲ್ಲಿ ಬಿರುಕನ್ನುಂಟು ಮಾಡಲು ಪ್ರಯತ್ನಿಸುತ್ತಾರೋ ಅವರ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ. ಅಂದರೆ ನಮ್ಮ ರಾಜ್ಯದಲ್ಲಿ ಕೋಮುಗಲಭೆಗೆ ಪ್ರಮುಖವಾದಂತಹ ಅಂಶ ಏನೆಂದರೆ ಅದು ದ್ವೇಷ ಭಾಷಣಗಳಾಗಿದೆ. ಯಾವುದೇ ಧರ್ಮದವನಾಗಿದ್ದರೂ ಇನ್ನೊಂದು ಧರ್ಮದವರನ್ನು ಎತ್ತಿಕಟ್ಟುವಂತಹ ರೀತಿಯಲ್ಲಿ, ಜಾತಿಯವರನ್ನು ಎತ್ತಿಕಟ್ಟುವಂತಹ ರೀತಿಯಲ್ಲಿ ಭಾಷಣಗೈದರೆ, ಅದನ್ನು ಪ್ರಚಾರ ಮಾಡಿದರೆ, ಅದನ್ನು ಪ್ರಸಾರ ಮಾಡಿದರೆ ಶಿಕ್ಷಾರ್ಹ ಅಪರಾಧವಾಗಿ 1 ರಿಂದ 7 ವರ್ಷಗಳ ತನಕ ಶಿಕ್ಷೆಯನ್ನು ಅನುಭವಿಸಬಲ್ಲ ನಿಯಮಗಳನ್ನು ಸರ್ಕಾರವು ಜಾರಿಗೆ ತರಲು ಮುಂದಾಗಿದೆ. ವಿಪರ್ಯಾಸವೆಂದರೆ ನಮ್ಮ ಮಾಧ್ಯಮಗಳು ಈ ಒಂದು ಮಸೂದೆಯನ್ನು ವಿರೋಧ ಮಾಡುವಂತಹ ಒಂದು ರೀತಿಯಲ್ಲಿ ಇಂದು ಚರ್ಚೆಗಳು ನಡೀತಾ ಇದೆ. ಯಾಕೆಂದ್ರೆ ನಮ್ಮ ಮಾಧ್ಯಮಗಳ ಪ್ರಮುಖ TRP ಅಂಶ ಎಂಬುದು ಧರ್ಮಗಳನ್ನು ಎತ್ತಿ ಕಟ್ಟುವಂತಹ ಅಥವಾ ಒಂದು ಧರ್ಮದವರನ್ನು ಕೂರಿಸಿಕೊಂಡು ಮತ್ತೊಂದು ಧರ್ಮದವರ ಬಗ್ಗೆ ಅವಹೇಳನ ಮಾಡುವಂತಹ ರೀತಿಯಲ್ಲಿ ಡಿಬೇಟ್ಗಳನ್ನು ಮಾಡುವುದು, ತಮ್ಮನೇರುಗಳನ್ನು ಕೊಡುವುದು, ಇದುವೇ ನಮ್ಮ ಕರ್ನಾಟಕದ ಮಾಧ್ಯಮಗಳ ಪ್ರಮುಖವಾದಂತಹ ಅಂಶವಾದ್ದರಿಂದ ಈ ಒಂದು ಮಸೂದೆ ಜಾರಿಗೆ ಬರುವುದರ ಮೂಲಕ ಇದಕ್ಕೆ ದೊಡ್ಡ ಒಂದು ಘಾಸಿಯನ್ನುಂಟು ಮಾಡುವಂತಹ ಒಂದು ಸಾಧ್ಯತೆ ಇರುವುದರಿಂದ ನಮ್ಮ ಮಾಧ್ಯಮಗಳು ಯಾಕೋ ಈ ಒಂದು ಮಸೂದೆಯನ್ನು ವಿರೋಧ ಮಾಡುವಂತಹ ಸನ್ನಿವೇಶ ಕೂಡ ಈಗ ಸೃಷ್ಟಿಯಾಗಿದೆ.